ಹೆಲ್ತ್ ಈಸ್ ವೆಲ್ತ್ ಅಂತ ಅಂತಾರಲ್ವಾ ದೊಡ್ಡವರೆಲ್ಲಾನು. ಅಂದ್ರೆ ಹಣನ ಸಂಪಾದನೆ ಮಾಡೋದಕ್ಕಿಂತ ಮುಂಚೆ ಹೆಲ್ತ್ ಕೂಡ ಸರಿಯಾಗಿ ಇಟ್ಕೋಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಮನುಷ್ಯ 8 ರಿಂದ 10 ಅವರ್ ಡೈಲಿ ದುಡಿತಾ ಇರ್ತಾನೆ. ಅಂದ್ರೆ ಅವ್ರ ಫ್ಯಾಮಿಲಿಗೋಸ್ಕರ, ಹಣ ಸಂಪಾದನೆ ಮಾಡೋದಕ್ಕೋಸ್ಕರ, ಅವ್ರ ಗೋಲ್ ರೀಚ್ ಆಗೋದಕ್ಕೋಸ್ಕರ ಡೈಲಿ 8 ರಿಂದ 10 ಅವರ್ ದುಡಿತಾನೆ ಇರ್ತಾನೆ. ಬಟ್ ಅವನ ಹೆಲ್ತ್ ಮತ್ತೆ ಮೈಂಡ್ ಸೆಟ್ ಬಗ್ಗೆ ವರ್ಕ್ ಮಾಡ್ತಾ ಇರಲ್ಲ. ಅಂದ್ರೆ ಅಟ್ಲೀಸ್ಟ್ 1 to 2 ಅವರ್ಸ್ ಕೂಡ ಅವನು ಹೆಲ್ತ್ ಬಗ್ಗೆ ಸ್ಪೆಂಡ್ ಮಾಡ್ತಾ ಇರಲ್ಲ. ಅಲ್ಟಿಮೇಟ್ ಆಗಿ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದಾಗ, ಸಡನ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ, ಇಲ್ಲ ಏನಾದ್ರು ಸೀರಿಯಸ್ ಆಕ್ಷನ್ ಆದಾಗ ಅವ್ರ ಮೇಲೆ, ಆವಾಗ ರಿಯಲೈಸ್ ಆಗ್ತಾರೆ ನಾನು ಹೆಲ್ತ್ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ ಅಂತ. ಹೌದಲ್ವಾ? ಹಾಯ್, ವೆಲ್ಕಮ್ ಟು ಡೇ 5 ಪ್ರೋಗ್ರಾಮ್ ಆಫ್ ಶಿಫ್ಟ್ ಯುವರ್ ಮೈಂಡ್ ಸೆಟ್ ಇನ್ 21 days. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಂಜೀವಿನಿ ಟು ಹೀಲ್ ಯುವರ್ ಬಾಡಿ ಅಂಡ್ ಮೈಂಡ್. ಅಂದ್ರೆ ಫಿಸಿಕಲ್ ಬಾಡಿ ಮತ್ತೆ ಮೆಂಟಲ್ ನ ಯಾವ ತರ ಸರ್ವೈ ಮಾಡ್ಕೋಬಹುದು, ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ದುಡ್ಡು ಅರ್ನ್ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಬಾಡಿ ಮತ್ತೆ ಮೈಂಡ್ ನ ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಹೆಲ್ತ್ ಇಂಪ್ರೂವ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಹೆಲ್ತ್ ಅಂತ ಬರ್ತಿದಂಗೆ ತುಂಬಾ ಜನ ಅನ್ಕೊಂತಾ ಇರ್ತಾರೆ, ನನಗೇನು ಇದು ಸಂಬಂಧ ಇಲ್ಲ ಬಿಡು, ಅಂದ್ರೆ ನಾನು ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ, ನನ್ನ ಬಾಡಿ ಫಿಸಿಕ್ ಚೆನ್ನಾಗಿದೆ, ಸೊ ನನ್ಗೇನು ಆಗಲ್ಲ ಅಂತ ಫೀಲ್ ಆಗ್ತಾ ಇರ್ತಾರೆ. ಬಟ್ ನಾವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ನೋಡಿದೀವಿ, ಚೆನ್ನಾಗಿ ಡೈಲಿ ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇರ್ತಾರೆ. ಅಂದ್ರೆ ಕರೆಕ್ಟ್ ಆಗಿ ಫುಡ್ ತಿಂತಾ ಇರ್ತಾರೆ, ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಅಂತವ್ರು ಕೂಡ ಸಡನ್ ಆಗಿ ಹಾರ್ಟ್ ಸ್ಟ್ರೋಕ್ ಆ ತರ ಆಗಿ ಎಕ್ಸ್ಪೈರ್ ಆಗಿರೋರ್ನ ನಾವು ನೋಡಿದೀವಿ. ಸೊ ರಿಯಲೈಸ್ ಮಾಡಕ್ ಹೋದ್ರೆ ಅವರು ಫಿಸಿಕಲಿ ಕರೆಕ್ಟ್ ಆಗಿದ್ದಾರೆ, ಬಟ್ ಮೈಂಡ್ ನ ಕರೆಕ್ಟ್ ಆಗಿ ಟ್ರೈನ್ ಮಾಡಿಲ್ಲ. ಅಂದ್ರೆ ವಿಟಮಿನ್ ಜಿ ಅನ್ನೋದು ಅವರಲ್ಲಿ ಕಡಿಮೆ ಇದೆ. ಗ್ರಾಟಿಟ್ಯೂಡ್, ಜಿ ಅಂದ್ರೆ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ತುಂಬಾ ಜನ ತಿಳ್ಕೊಂತಾ ಇರ್ಬೋದು. ಇಲ್ಲಿ ಮೆಂಟಲ್ ಹೆಲ್ತ್ ಅಂತ ಬರುತ್ತಲ್ವಾ, ಅಂದ್ರೆ ಫಿಸಿಕಲ್ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಬಟ್ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ಅವರಲ್ಲಿ. ಮತ್ತೆ ಸಡನ್ ಆಗಿ ಕೋಪ ಬರೋದು, ಈ ತರ ಎಲ್ಲ ಫೀಲ್ ಮಾಡ್ಕೊಂತಾ ಇರ್ತಾರಲ್ವಾ, ಆ ತರದವ್ರಿಗೆ ಮೆಂಟಲ್ ಹೆಲ್ತ್ ತುಂಬಾ ಇಶ್ಯೂಸ್ ಇರುತ್ತೆ. ಸೊ ಇದರಿಂದ ಓವರ್ಕಮ್ ಬರೋದು ಹೇಗೆ ಅಂತ ಥಿಂಕ್ ಮಾಡ್ತಾ ಇದ್ದಾಗ, ನಾನು ಡೇ 5 ಅಲ್ಲಿ ಇವತ್ತಿನ ಟಾಸ್ಕ್ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಏನ್ ಮಾಡ್ಬೋದು ಮೆಂಟಲ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೋಬಹುದು ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಪಾಸಿಟಿವ್ ವಿಡಿಯೋಸ್ ನ, ಅಂದ್ರೆ ಮೋಟಿವೇಶನಲ್ ಸ್ಪೀಚಸ್ ಅವು ಇವು ಬರ್ತಾ ಇರ್ತಾವಲ್ಲ ಅವನ್ ನೋಡೋದು, ಇಲ್ಲ ಒಳ್ಳೆ ಬುಕ್ಸ್ ನ ಓದೋದು, ಇಲ್ಲ ನೀವೇ ಕಣ್ ಮುಚ್ಕೊಂಡು ಪ್ರೇ ಮಾಡೋದು, ಇಲ್ಲ ದೇವಸ್ಥಾನಗಳಿಗೆ ಆ ತರ ವಿಸಿಟ್ ಮಾಡೋದು. ಈ ತರ 5 to 10 minutes ಅಟ್ಲೀಸ್ಟ್ ನೀವು ಕಣ್ ಮುಚ್ಕೊಂಡು ಸುಮ್ನೆ ನಿಮ್ಗೆ ನೀವು ಅನಲೈಸ್ ಮಾಡ್ಕೊಂಡ್ರು ಕೂಡ ಅದು ಕೂಡ ಮೆಡಿಟೇಷನ್. ಇವೆಲ್ಲ ಮಾಡೋದ್ರಿಂದ ಇವು ವ್ಯಾಕ್ಸಿನೇಷನ್ ತರ ವರ್ಕ್ ಮಾಡುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದಾರೆ ಡಯಾಬಿಟಿಕ್ ಅಲ್ಲಿ. ಅಂದ್ರೆ ಶುಗರ್ ಲೆವೆಲ್ ಎಲ್ಲರಲ್ಲೂ ಇವಾಗ ಶುಗರ್ ಕಾಣಿಸ್ಕೊಂತಾ ಇರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಶುಗರ್ ಬಂದ್ಬಿಡ್ತಾ ಇದೆ. ಮತ್ತೆ 5 ಜನದಲ್ಲಿ ಒಬ್ಬರಿಗೆ BP ಇರುತ್ತೆ, ಇಲ್ಲ ಥೈರಾಯ್ಡ್ ಇರುತ್ತೆ. ಈ ಪ್ರಾಬ್ಲಮ್ಸ್ ನ ಇಂಡಿಯಾದಲ್ಲಿ ಆಲ್ರೆಡಿ ಫೇಸ್ ಮಾಡ್ತಾ ಇರ್ತಾರೆ. ಮತ್ತೆ ಮನೆಯಲ್ಲಿ ಯಾರೋ ಒಬ್ರು ಟ್ಯಾಬ್ಲೆಟ್ ನ ತಗೊಂತಾನೆ ಇರ್ತಾರೆ ರೆಗ್ಯುಲರ್ ಆಗಿ. ಸೊ ಇದನ್ನೆಲ್ಲ ಔಟ್ಕಮ್ ಬರ್ಬೇಕು ಅಂದ್ರೆ ಏನಂದ್ರೆ, ನೀವು ಮೆಂಟಲ್ ಹೆಲ್ತ್ ನ ಕೂಡ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಫಿಸಿಕಲ್ ಹೆಲ್ತ್ ಜೊತೆ. ಮತ್ತೆ ನೀವು ಏನೇನು ಕನ್ಸ್ಯೂಮ್ ಮಾಡ್ತಿರೋ ಅದನ್ನೆಲ್ಲಾನು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ, ಯಾವ್ದು ಗುಡ್ ಯಾವ್ದು ಬ್ಯಾಡು ಅಂತ. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ಗೊತ್ತಾಯ್ತಲ್ವಾ. ಹಾಗೆ ನಾವು ಏನ್ ಟಾಸ್ಕ್ ಮಾಡ್ಬೇಕು ಅಂತಾನು ಇವತ್ತು ಹೇಳಿದೀನಿ. ಸೊ ಡೇ 1 to day 4 ವರ್ಗು ಏನೇನ್ ಟಾಸ್ಕ್ ಕೊಟ್ಟಿದ್ನೋ ಅದನ್ನ ಕಂಟಿನ್ಯೂ ಮಾಡಿ, ಅದ್ರ ಜೊತೆ ನಿಮ್ಮ ಮೈಂಡ್ಗೂ ಕೂಡ ಸ್ವಲ್ಪ ಎಕ್ಸರ್ಸೈಸ್ ನ ಕೊಡಿ. ಇದರಿಂದ ನೀವು ಡೇ ಬೈ ಡೇ ಪಾಸಿಟಿವ್ ನ ಅಟ್ರಾಕ್ಟ್ ಮಾಡ್ಕೊಂತ ನೆಗೆಟಿವ್ ನ ರಿಮೂವ್ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ಮೇಜರ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದು ಬಂದ್ಬಿಟ್ಟು ನೆಗೆಟಿವ್ ಥಿಂಕಿಂಗ್. ಅಂದ್ರೆ ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತನಾಡಬಾರ್ದು ಅಂತ ಹೇಳ್ತಾ ಇರ್ತಾರಲ್ಲ ದೊಡ್ಡವರು. ಅದೇ ರೀತಿ ನಾವು ಜಾಸ್ತಿ ಕೆಟ್ಟದನ್ನ ಕೇಳ್ತಾ ಇದ್ದಾಗ, ಕೆಟ್ಟವ್ರ ಜೊತೆ ಮಾತಾಡ್ತಾ ಇದ್ದಾಗ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಆಲ್ಮೋಸ್ಟ್ ನಿಮ್ಗೆ ನೆಗೆಟಿವ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅವರು ಕಂಪ್ಲೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಕೊರೋನಾ ಯಾಕೆ ಬಂತು, ಇವಾಗಲೇ ನಾನು ಹೆಲ್ತ್ ಸರಿ ಇಲ್ಲ ಅಂತ ಅವ್ರಿಗೆ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರಲ್ಲ, ಅಂತವ್ರಿಗೆ ಬೇಗ ಇನ್ನೂ ರೋಗಗಳು ಹೆಚ್ಚಾಗಿ ಬರೋದನ್ನು ಇದಾಗ್ತಾ ಇರುತ್ತೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂಡ್ ಬ್ರಿಂಗ್ ದ ಚೇಂಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ day 6 video. Until then, goodbye. I can't, we can. Together we can bring brightness from each and everyone darkness.